ನಮಸ್ತೆ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಸುಮಾರು ಜನ ಸ್ಕ್ರಂಚಿ ಕಿಟ್ ಆರ್ಡರ್ ಮಾಡಿದ್ರಿ. ಸೊ ಅವ್ರಿಗೆಲ್ರಿಗೂ ಕೂಡ ಇವತ್ತು ಹೋಗ್ತಾ ಇದೆ ಕಿಟ್. ಸೊ ಇವತ್ತು ಶಿಪ್ ಮಾಡ್ತಾ ಇದ್ದೀವಿ. 2 ದಿನ ಲೇಟ್ ಆಯಿತು. ಒಂದು ಈದ್ ಫೆಸ್ಟಿವಲ್ ಇತ್ತು, ಇನ್ನು ಶನಿವಾರ ಮತ್ತು ಸಂಡೇ ರಜೆ ಇತ್ತು. ಹೀಗಾಗಿ 2 ದಿನ ಇದು ಸ್ವಲ್ಪ ಲೇಟ್ ಆಗಿದೆ. ಬಟ್ ಇವತ್ತು ಹೋಗ್ತಾ ಇದೆ. ಸುಮಾರು ಜನರದ್ದು ಇವಾಗ ನಾವು ಅಡ್ರೆಸ್ ಕೂಡ ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇನ್ನೇನು ಟ್ರ್ಯಾಕಿಂಗ್ ನಂಬರ್ ಅಷ್ಟೇ ನಾವು ಕೊಡ್ತೀವಿ. ಟ್ರ್ಯಾಕಿಂಗ್ ನಂಬರ್ ಸಿಕ್ಮೇಲೆ ಆಟೋಮೆಟಿಕ್ಲಿ ನೀವು ಅದನ್ನ ಟ್ರ್ಯಾಕ್ ಕೂಡ ಮಾಡ್ಬೋದು. ನಾವು ಕೂಡ ಟ್ರ್ಯಾಕ್ ಮಾಡಿರ್ತೀವಿ ಇಲ್ಲಿ. ಆ್ಯಂಡ್ ಇನ್ನು ಯಾರಾದರೂ ಡೌಟ್ ಇದೆ, ನಾವಿನ್ನೂ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ರೆ, ಏನಾದರೂ ಮಾಡ್ಬೇಕಂತ ಅನ್ಕೊಂಡಿದ್ರೆ, ಸೊ ಡೆಫಿನೆಟ್ಲಿ ಕಿಟ್ ತರಿಸ್ಕೊಂಡು ಈ ಒಂದೇ ಒಂದು ಕಿಟ್ಟನ್ನು ಇಟ್ಕೊಂಡು ನೀವು ನಿಮ್ಮ ಚಿಕ್ಕದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಅಫೋರ್ಡೆಬಲ್ ಆಗಿ ನಾವು ಈ ಒಂದು ಪ್ರೈಸಲ್ಲಿ ಇದನ್ನು ಅನೌನ್ಸ್ ಮಾಡಿದ್ದೀವಿ. ಅಂದರೆ ಪ್ರತಿಯೊಬ್ಬ ಹೆಣ್ಮಕ್ಳು ಮನೆಯಿಂದ ಯಾರು ನಿಜವಾಗ್ಲೂ ನಾವು ಏನಾದರೂ ಮಾಡ್ಬೇಕಂತ ಅನ್ನೋದಕ್ಕೆ ಒಂದು ಚಿಕ್ಕದೊಂದು ಕಿಟ್ ರೆಡಿ ಮಾಡಿದ್ದೀವಿ. ಸೊ ಬೇಕಂದವರು ಅದನ್ನು ತರಿಸ್ಕೋಬೋದು ನೀವು. ಅದಕ್ಕೋಸ್ಕರ ಈ ವಾಟ್ಸಪ್ ನಂಬರ್ ಇರುತ್ತೆ. ಜಸ್ಟ್ ಇದಕ್ಕೆ ಮೆಸೇಜ್ ಮಾಡಿ, ಫೋನ್ ಮಾಡೋಕ್ಕೆ ಹೋಗಬೇಡಿ. ಮೆಸೇಜ್ ಮಾಡಿ ನಮಗೆ ಸ್ಕ್ರಂಚಿ ಕಿಟ್ ಬೇಕು ಅಂತ. ಸೊ ಆಟೋಮೆಟಿಕ್ಲಿ ನಿಮ್ಮ ಜೊತೆಗೆ ಅವರು ಚಾಟ್ ಮಾಡಿ ಮಾತಾಡ್ತಾರೆ. ಸೊ ನಂತರ ರಿಕ್ವೈರ್ಮೆಂಟ್ನ ಕಂಪ್ಲೀಟ್ ಮಾಡ್ತೀವಿ. ಸೊ ಒಂದಾಯಿತು. ಇನ್ನೊಂದು ಸುಮಾರು ಜನ ಕೇಳ್ತಾ ಇದ್ರಿ, ನಮಗೆ ಬ್ಯಾಗ್ ಲೇಟೆಸ್ಟ್ ನಾನು ನಿಮಗೆ ತೋರಿಸಿದ್ದೆ. ಬ್ಯಾಗ್ಸ್ಗಳನ್ನೆಲ್ಲ ಮಾಡೋದಿಲ್ಲ. ನೀವು ಶ್ರೇಯ ಕ್ರಿಯೇಟಿವಿಟಿ ಝೋನ್ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಿರ್ಬೋದು. ಸೊ ಈ ರೀತಿ ಬ್ಯಾಗ್ಸ್ಗಳನ್ನೆಲ್ಲ ನೀವು ಮನೆಯಿಂದನೇ ರೆಡಿ ಮಾಡ್ಬೋದು. ಆ್ಯಂಡ್ ಇದಲ್ಲೂ ಕೂಡ ಸುಮಾರು ಥರದ ನೀವು ಪೌಚಸ್ಗಳನ್ನ ಮನೆಯಲ್ಲಿ ಬ್ಯಾಗ್ಸ್ಗಳನ್ನ ರೆಡಿ ಮಾಡ್ಬೋದು ಅಂತ ನಾನು ನಿಮಗೆ ಯಾವಾಗವಾಗ ತೋರಿಸ್ತಾನೆ ಇರ್ತೀನಿ. ಸೊ ಅದಕ್ಕೆ ಸಂಬಂಧಪಟ್ಟಿದ್ದು ಸುಮಾರು ಜನ ನನಗೆ ಇವಾಗ ಅಂದರೆ ಮೆಸೇಜ್ ಹಾಕ್ತಾ ಇದ್ದೀರಿ, ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಅಂತ ಹೇಳಿ. ಸೊ ಹೀಗಾಗಿ ಮತ್ತೆ ಸುಮಾರು ಜನ ನಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಐಟಮ್ಸ್ಗಳು ಬೇಕು, ಸೊ ದಯವಿಟ್ಟು ಪ್ರೊವೈಡ್ ಮಾಡಿ, ನಾವು ಬಿಸ್ನೆಸ್ ಅಂತ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ. ಸೊ ಒಂದು ಸ್ಕ್ರಂಚಿ ಕಿಟ್ ಯಾರು ಸ್ಟಾರ್ಟ್ ಮಾಡಿದಿರಿ ತರಿಸ್ಕೊಂಡು, ಸೊ ಅವರಂತೂ ಕಂಟಿನ್ಯೂ ಮಾಡಿ. ಅದ್ರ ಜೊತೆಗೆ ನೀವೇನಾದರೂ ಈ ಬಿಸ್ನೆಸ್ ಕೂಡಿಸ್ಕೊಂಡು ನೀವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂದರೆ ಮಾಡ್ಬೋದು. ಸೊ ಇದು ನಾನು ಬ್ಯಾಗ್ ಮೇಕಿಂಗ್, ಪೌಚ್ ಮೇಕಿಂಗ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಫ್ಯಾಬ್ರಿಕ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಜನ ಇವಾಗ ಏನು ಎನ್ಕ್ವೈರಿ ಮಾಡಿದ್ರಿ. ಸೊ ಹೀಗಾಗಿ ನಾವೇನು ಮಾಡಿದ್ವಿ ಅಂದರೆ ಸ್ಟಾಕ್ ತರಿಸಿದ್ದೀವಿ. ಸೊ ಇವತ್ತು ನಾನು ಬ್ಯಾಗ್ ಮೇಕಿಂಗ್ ಕಿಟ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಸೊ ಅವ್ರು ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ಇದು ಬ್ಯಾಗ್ ಮೇಕಿಂಗ್ ಮಾಡುವಂಥ ಒಂದು ಮಟೀರಿಯಲ್ಗಳು ಆ್ಯಕ್ಚುಲಿ. ಸೊ ಇವುಗಳನ್ನ ಇವಾಗ ನಾವು ಸುಮಾರು ತರಿಸಿದ್ವಿ, ನೀವು ನೋಡ್ತಾ ಇರ್ಬೋದು. ಸೊ ಇವೆಲ್ಲೂ ಕೂಡ ನಿಮಗೆಲ್ಲ ಒಂದು ಕಿಟ್ ರೆಡಿ ಮಾಡಿಬಿಟ್ಟು ಕೊಟ್ಟರೆ ನೀವು ಅದನ್ನು ಸ್ಟಾರ್ಟ್ ಮಾಡಿ ನೀವು ನೋಡಿ, ನಿಮಗೆ ಅದು ಸ್ಯಾಂಪಲ್ಸ್ ಎಲ್ಲ ಮಾಡಿದ್ಮೇಲೆ ಚೆನ್ನಾಗಿ ಬಂತು ಅಂತಂದರೆ ಸೊ ನೀವು ಅದನ್ನು ಆ್ಯಸ್ ಅ ಬಿಸ್ನೆಸ್ಸೇ ಕಂಟಿನ್ಯೂ ಮಾಡ್ಕೋತಾ ಹೋಗ್ತೀವಿ ಅಂತ ಅನ್ನೋದಿದ್ದೆ. ಸೊ ನೀವು ಈ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು. ತುಂಬ ಯೂನಿಕ್ ಬಿಸ್ನೆಸ್ ಇದು. ಆ್ಯಂಡ್ ಈ ಬಿಸ್ನೆಸ್ಸಲ್ಲಿ ನೀವು ಈಸಿಲಿ ಮನೆಯಿಂದಲೇ ನೀವು ದುಡಿಬೋದು. ಆ್ಯಂಡ್ ನಾನು ನಿಮಗೆ ಮಾಡಿ ತೋರಿಸಿರ್ತೀನಿ ಪ್ರಾಡಕ್ಟ್ಗಳನ್ನ ಯಾವ ರೀತಿ ಮಾಡಬೇಕು ಅಂತ. ಅದಕ್ಕೋಸ್ಕರ ನೀವು ಆ ವೀಡಿಯೋಸ್ಗಳನ್ನೆಲ್ಲ ನೋಡ್ಬೋದು ಚಾನಲಲ್ಲಿ, ಶ್ರೇಯ ಕ್ರಿಯೇಟಿವಿಟಿ ಝೋನಲ್ಲಿ. ಆ್ಯಂಡ್ ಅದರಲ್ಲೂ ಕೂಡ ಈ ಚಾನಲಲ್ಲೂ ಕೂಡ ಬರುತ್ತೆ. ಸುಮಾರು ನಾವು ಏನೇನು ನಮ್ಗೆ ಆರ್ಡರ್ಸ್ ಬರ್ತಾ ಇದೆ, ಅದನ್ನು ನಾವು ಯಾವ ರೀತಿ ಕೊಡ್ತಾ ಇದ್ದೀವಿ, ಯಾವ ರೀತಿ ನಾವು ಕಳಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತೀನಿ. ಸೊ ಹೀಗಾಗಿ ಸೊ ನೀವು ಯಾರಾದರೂ ಈ ಹೊಸ ಬಿಸ್ನೆಸ್ ಬ್ಯಾಗ್ ಮಾಡುವಂಥದ್ದು, ಪೌಚಸ್ ಮಾಡುವಂಥದ್ದು, ಇದು ಫ್ಯಾಬ್ರಿಕ್ ರಿಲೇಟೆಡ್ ಇರುವಂಥ ಕೆಲಸ ಮಾಡ್ತೀವಿ ಅಂತಂದರೆ ಮಾಡ್ಬೋದು. ಬ್ಯಾಗ್ ಕಿಟ್ ಅನೌನ್ಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಇವತ್ತು ಈ ವಿಡಿಯೋದಲ್ಲಿ. ಒಂದು ನಿಮಗೆ ಬ್ಯಾಗ್ ಮೇಕಿಂಗ್ ಕಿಟ್ಟಲ್ಲಿ ನಿಮಗೆ ಈ ರೀತಿ ಫಾರ್ಮ್ ಶೀಟ್ಗಳನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಫಸ್ಟ್ ಆಫ್ ಆಲು. ಆ್ಯಂಡ್ ಇದು ಫಾರ್ಮ್ ಶೀಟು ನಿಮಗೆ ನಾರ್ಮಲಿ ನಿಮಗೆ 1 ಮೀಟರ್ ಅಂತ ನಾವು ಕೊಡ್ತೀವಿ ಕಿಟ್ಟಲ್ಲಿ. ಅದು ಒಂದು ಸ್ಯಾಂಪಲ್ ಕಿಟ್ ಅಂತ ಹೇಳ್ಬೋದು. ಅದರಿಂದ ನೀವು ಸುಮಾರು ಬ್ಯಾಗ್ಸ್ಗಳು ರೆಡಿ ಮಾಡ್ಬೋದು. ಸೊ ಇದಲ್ಲದು ಕೂಡ ನಾನು ನಿಮಗೆ ಇನ್ನೊಂದು ಇಲ್ಲಿ ಹಾಕ್ತೀನಿ ನಾನು ನಿಮಗೆ, ಯಾಕಂದರೆ ಅದು ಇವಾಗ ತುಂಬಾ ಹೆವಿ ಇದೆ. ಇದು ಆ್ಯಕ್ಚುಲಿ ರಬ್ಬರ್ ಶೀಟು ಮತ್ತು ನೋಮೆನ್ ಶೀಟ್ ಅಂತ ಹೇಳ್ತೀವಿ ನಾವು. ಸೊ ಇದು ನಾರ್ಮಲಿ ಹೇಗಿರುತ್ತೆ ಅಂತಂದರೆ, ನಾನು ಲಾಸ್ಟ್ ಒಂದು ವೀಡಿಯೋ ಹಾಕಿದ್ದೀನಿ, ಆ ವಿಡಿಯೋ ಡಿಫ್ರೆನ್ಸ್ ಹೇಳಿದ್ದೀನಿ. ಅದರಲ್ಲಿ ನಾವು ಫ್ಯಾಬ್ರಿಕ್ ಯೂಸ್ ಮಾಡಿದ್ರೆ ಯಾವ ರೀತಿ ಇರುತ್ತೆ, ಮತ್ತು ಈ ರೀತಿ ನಾವು ಟ್ರಾನ್ಸ್ಪರೆಂಟು ಮತ್ತು ಏನಂದರೆ ವಾಟರ್ ಪ್ರೂಫ್ ಇರುವಂಥ ಶೀಟ್ಗಳನ್ನ ಯೂಸ್ ಮಾಡಿದಾಗ ನಾವೇನು ಐಟಮ್ಸ್ ರೆಡಿ ಮಾಡ್ತೀವಿ, ಸೊ ಅದು ರೆಡಿ ಮಾಡಿದಾಗ ಏನು ಡಿಫ್ರೆನ್ಸ್ ಇರುತ್ತೆ, ಮತ್ತು ನೀವು ಯಾವ ರೀತಿ ಮಾರ್ಕೆಟಲ್ಲಿ ನೀವು ಪ್ರಾಡಕ್ಟ್ಗಳನ್ನ ಮಾಡಿ ಮಾರ್ಬೋದು ಅನ್ನೋದ್ರ ಬಗ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಆ ವಿಡಿಯೋದಲ್ಲಿ. ಆ ವಿಡಿಯೋ ಒಂದ್ಸರಿ ಚೆಕ್ ಮಾಡಿ, ಲೇಟೆಸ್ಟ್ ಹಾಕಿದ್ದೀನಿ. ಅದು ನೋಡಿಬಿಟ್ಟು ಸುಮಾರು ಜನ ಹೇಳ್ತಾ ಇದ್ರಿ ನಾವು ಮಾಡ್ತೀವಿ ಅಂತ ಹೇಳಿ. ಸೊ ಈ ರೀತಿ ನೀವು ಪೌಚಸ್ಗಳನ್ನು ರೆಡಿ ಮಾಡ್ಬೋದು. ಇದು ವಾಷಬಲ್ ಇರುತ್ತೆ ಸ್ನೇಹಿತರೆ. ಓಕೆ, ಸೊ ಈಸಿಲಿ ನೀವೇನು ಮಾಡ್ಬೋದು ಅಂದರೆ ಮನೆಯಿಂದ ಇದನ್ನು ಅಂದರೆ ತೊಗೊಂಡವರು ಇದನ್ನು ವಾಶ್ ಕೂಡ ಮಾಡ್ಬೋದು, ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತೆ ರೀಯೂಸ್ ಮಾಡ್ಬೋದು. ಸೊ ಈ ರೀತಿ ಫ್ಯಾಬ್ರಿಕ್ ಇರೋದು ತುಂಬ ದಿನ ಹೋಗುತ್ತಿದ್ದು, ಅಂದರೆ ಲಾಂಗೆಸ್ಟ್ ಅಂತ ಹೇಳ್ಬೋದು. ಸೊ ಹೀಗಾಗಿ ಸೊ ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ಈಸಿಲಿ ನೀವು ಎಲ್ಲಾದರೂ ಹೋಗ್ಬೇಕಂದ್ರೆ ಜಸ್ಟ್ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇಟ್ಕೋಬೋದು. ಮತ್ತು ಫ್ಯಾಬ್ರಿಕ್ ನೀವು ಬ್ಯಾಗ್ಸ್ಕೊಂಡು ರೆಡಿ ಮಾಡ್ಬೋದು, ಪೌಚಸ್ಕೊಂಡು ಮಾಡ್ಬೋದು. ಎಲ್ಲ ಕೂಡ ನಾನು ಇಲ್ಲಿ ಹಾಕಿರ್ತೀನಿ, ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ ಈ ರೀತಿ ಪೌಚಸ್ಗಳನ್ನು ಕೂಡ ನೀವು ಮಾಡ್ಬೋದು ಅಂತ ಹೇಳಿದ್ದೆ ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ. ಸೊ ಈ ರೀತಿ ಪೌಚಸ್ಕೊಂಡು ರೆಡಿ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಜಸ್ಟ್ ನಾನು ನಿಮ್ಗೆ ಬೇಕಂದರೆ ಒಂದು ಓಪನ್ ಮಾಡಿ ತೋರಿಸ್ತೀನಿ. ಈ ರೀತಿ ಇರುತ್ತೆ. ಓಕೆ, ಹೊಲಿಗೆ ಬರಲ್ಲ ಅಂತ ಅನ್ನೋರ್ಗೂ ಕೂಡ ಇದು ಆ್ಯಕ್ಚುಲಿ ನಾವು ಮನೇದು ಏನಾದರೂ ಕೆಲಸ ಮಾಡಲಿ ಅಂತ ಹೇಳಿ
ಸೊ ಆಲ್ರೆಡಿ ಈ ರೀತಿ ನಾವಿಲ್ಲಿ ಒಳಗಡೆ ಶೀಟ್ ಯೂಸ್ ಮಾಡಿರ್ತೀವಿ. ಇದರಿಂದ ಏನಾಗುತ್ತೆ ಅಂತಂದರೆ ಇದು ವಾಟರ್ ಪ್ರೂಫ್ ಇರುತ್ತೆ. ಓಕೆ, ಸೊ ಇದರಿಂದ ಯಾವುದೇ ರೀತಿ ಏನು ನಾವು ಇದರಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ಗಳಾಯಿತು, ಫೋನ್ಸ್ಗಳಾಯಿತು, ಇವುಗಳೆಲ್ಲ ಇಟ್ಟಾಗ ಇದು ತೊಯ್ದು ಹೋಗಲ್ಲ. ಸೊ ಇವಾಗೆಲ್ಲ ಮಳೆಗಾಲ ಬರ್ತಾ ಇದೆ. ಸೊ ಈ ರೀತಿ ಪೌಚಸ್ಗಳು ಸುಮಾರು ಜನ ತೊಗೊತಾರೆ. ಆ್ಯಂಡ್ ಫ್ಯಾಬ್ರಿಕ್ ಇದು ಪ್ರಿಂಟ್ಗಳು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿರುತ್ತೆ. ಪ್ರಿಂಟಲ್ಲಿ ನೀವೇನಾದರೂ ಈ ರೀತಿ ಚೂರು ಚೂರು ಸಣ್ಣ ಸಣ್ಣ ಒಂದು ಪೌಚಸ್ಗಳಾಯಿತು, ಕಾಯಿನ್ ಪೌಚಸ್ಗಳಾಯಿತು, ಮತ್ತು ದೊಡ್ಡ ದೊಡ್ಡ ಬ್ಯಾಗ್ಸ್ಗಳಾಯಿತು, ಅವುಗಳನ್ನ ರೆಡಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ನೀವು ಇಲ್ಲಿ ಮನೆಯಿಂದ ದುಡಿಬೋದು. ಆ್ಯಂಡ್ ನಾವು ಈ ರೀತಿ ಕೂಡ ಮಾಡಿಬಿಟ್ಟು ಕಳಿಸ್ತಾ ಇದ್ದೀವಿ. ಸುಮಾರು ಜನ ಆರ್ಡರ್ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ನೀವು ಮಾಡ್ತೀವಿ ಅಂತ ಇದ್ರಿ. ಸೊ ಹೀಗಾಗಿ ನಮಗೆ ಇದ್ರ ಬಗ್ಗೆ ಹೇಳಿ ನಾವು ಕೂಡ ತೊಗೊತೀವಿ ಕಿಟ್ ಅಂತ. ಮತ್ತು ಈ ರೀತಿ ಏನು ನಾವು ಬ್ಯಾಗ್ಸ್ಗಳನ್ನ ಹೇಳ್ತಾ ಇದ್ದೀನಿ, ಅವುಗಳಿಗೋಸ್ಕರ ಈ ರೀತಿ ಫ್ಯಾಬ್ರಿಕ್ ನೀವು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಫ್ಯಾಬ್ರಿಕ್ಗಳನ್ನ ತುಂಬ ನಾನು ನೋಡ್ಕೊಂಡು ಚೂಸ್ ಮಾಡಿರ್ತೀನಿ. ಹೀಗಾಗಿ ನಮಗೆ ಆರ್ಡರ್ಸ್ಗಳು ತುಂಬಾ ಬರುತ್ತೆ. ಸೊ ಈ ರೀತಿ ಪ್ರಿಂಟ್ಗಳನ್ನ ನಾವು ಆಲ್ಮೋಸ್ಟ್ ಯೂಸ್ ಮಾಡಿರ್ತೀವಿ. ಆ್ಯಂಡ್ ಕಾಟನ್ ಫ್ಯಾಬ್ರಿಕ್ಗಳಿರುತ್ತೆ ಇದು. ಸೊ ಈ ರೀತಿ ನೀವು ಬ್ಯಾಗ್ಸ್ಗಳನ್ನ, ಪೌಚಸ್ಗಳನ್ನ, ಸುಮಾರು ಥರದ ಐಟಮ್ಸ್ಗಳು ಮಾಡ್ಬೋದು. ಬರುವಂಥ ವೀಡಿಯೋಸ್ಗಳನ್ನ ನಾನು ಇನ್ನೂ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡ್ಬೋದು ಅಂತ. ಬಟ್ ಮೇನ್ ಇವತ್ತು ಹೇಳ್ತಾ ಇರುವಂಥದ್ದು ಬ್ಯಾಗ್ ಮೇಕಿಂಗ್ ಕಿಟ್. ಸೊ ಈ ಕಿಟ್ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ವಿಡಿಯೋದಲ್ಲಿ ಮತ್ತೆ ಅಪ್ಡೇಟ್ ಕೊಡ್ತೀನಿ ನಾನು. ಸೊ ಬ್ಯಾಗ್ ಮೇಕಿಂಗಲ್ಲಿ ನಮಗೆ ಕಿಟ್ಟಲ್ಲಿ ಏನೇನು ಬರುತ್ತೆ ಅಂತ ಹೇಳಿ. ಸೊ ಮೇನ್ ಅಂದರೆ ಒಂದು ಬ್ಯಾಗ್ ಮಾಡೋದಕ್ಕೆ ನಮ್ಗೆ ಏನೇನು ಬೇಕು ಅದ್ರ ಬಗ್ಗೆ ಬೇಸಿಕ್ ನಾನು ನಿಮಗೆ 2 ಚಾರ್ಟ್ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ನೀವು 2 ಐಟಮ್ಗಳನ್ನ ಮಾಡಿ ಈಸಿಲಿ ನೋಡ್ಬೋದು. ನಿಮ್ಗೆ ಇದು ಮಾಡೋಕ್ಕೆ ಆಗುತ್ತಾ ಇಲ್ವೋ ಅನ್ನೋದನ್ನು, ಮತ್ತು ಫಿನಿಶಿಂಗ್ ಎಲ್ಲ ನೀವು ಚೆಕ್ ಮಾಡ್ಕೋಬೋದು. ಸೊ ಇದಕ್ಕೋಸ್ಕರ ಒಂದು ಚಿಕ್ಕದೊಂದು ನಾವು ಕಿಟ್ ರೆಡಿ ಮಾಡಿದ್ದೀವಿ. ಈ ಕಿಟ್ ಬಗ್ಗೆ ನಾನು ಹೇಳೋದಾದರೆ, ಫಸ್ಟ್ ಆಫ್ ಆಲ್ ಈ ಕಿಟ್ಟಲ್ಲಿ ನಾನು ನಿಮಗೆ ಫ್ಯಾಬ್ರಿಕ್ ಕೊಡ್ತಾ ಇದ್ದೀವಿ. ಫ್ಯಾಬ್ರಿಕ್ ಕಟಿಂಗ್ ಪೀಸಸ್ ಇರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ನೀವು ಒಂದು ಪೌಚ್ ಕೂಡ ಮಾಡ್ಬೋದು ಮತ್ತು ಒಂದು ಬ್ಯಾಗ್ ಕೂಡ ಮಾಡ್ಬೋದು. ಆ ರೀತಿ ನೋಡಿಕೊಂಡೆ ನಾವು ನಿಮಗೆ ಇದರಲ್ಲಿ ಕಳಿಸಿರ್ತೀವಿ ಕಟ್ಟಿಂಗ್ ಪೇಪರ್, ಇದು ಫ್ಯಾಬ್ರಿಕ್ ಕಟ್ಟಿಂಗ್ನ. ಆ್ಯಂಡ್ ಅದು ನೋಡ್ಕೊಂಡು ನೀವು ಈಸಿಲಿ ಮಾಡ್ಬೋದು. ಮತ್ತು ಇದರಲ್ಲೂ ಕೂಡ 2 ಡಯಾಗ್ರಾಮ್ ನಾವು ಕೊಡ್ತಾ ಇದ್ದೀವಿ. 2 ಡಯಾಗ್ರಾಮಲ್ಲಿ ಈಸಿಲಿ ನಿಮಗೆ ಈ ಸಾರಿ ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸ್ತಾ ಇದ್ದೀವಿ. ಕನ್ನಡದಲ್ಲಿ ನೀವು ಈಸಿಲಿ ಅದರಲ್ಲಿ ಅರ್ಥ ಮಾಡ್ಕೋಬೋದು ನಾವು ಯಾವ ರೀತಿಯಲ್ಲಿ ಕಟ್ ಮಾಡಬೇಕು, ಯಾವ ರೀತಿ ಹೊಲಿಬೇಕಂತ. ಇಲ್ಲಪ್ಪ ನಮ್ಗೆ ಗೊತ್ತಾಗಲಿಲ್ಲ ಡಯಾಗ್ರಾಮ್ ನೋಡಿದ ಮೇಲೆ ಅಂದರೂ ಕೂಡ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಕಿರುವಂಥ ಪ್ರಾಡಕ್ಟ್ದು ಲಿಂಕ್. ನೀವು ಅದನ್ನು ನೋಡಿದ್ರು ಕೂಡ ಈಸಿಲಿ ನಿಮ್ಮ ಮನೆಯಿಂದ ಅದನ್ನು ಮಾಡ್ಬೋದು. ಓಕೆ, ಆ್ಯಂಡ್ ಇದಲ್ಲೂ ಕೂಡ ಈ ಒಂದು ಕಿಟ್ಟಲ್ಲಿ ನಿಮಗೆ ಚೈನ್ ಕೊಡ್ತಾ ಇದ್ದೀವಿ ಮತ್ತು ಜಿಪ್ ಕೊಡ್ತಾ ಇದ್ದೀವಿ. ಓಕೆ, ಜಿಪ್ ಮತ್ತು ರನ್ನರ್ ಅಂತ ನಾವು ಹೇಳ್ತೀವಿ ಅದಕ್ಕೆ. ಸೊ ಅದು ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ನಿಮಗೆ ಏನು ರನ್ನರ್ ನಾವು ಹೇಳ್ತಾ ಇದ್ದೀವಿ, ರನ್ನರ್ ನಿಮ್ಗೆ ಕೊಡ್ತಾ ಇದ್ದೀವಿ 4 ಪೀಸ್ ಕೊಡ್ತಾ ಇದ್ದೀವಿ. ಇದರಿಂದ ನೀವು ಈಸಿಲಿ 4 ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದಲ್ಲೂ ಕೂಡ ನಿಮಗೆ 2 ಮೀಟರ್ ನಿಮಗೆ ನಾವು ರನ್ನರ್ ಕೊಡ್ತಾ ಇದ್ದೀವಿ. ಮತ್ತು ಅಂದರೆ ಚೈನು ಮತ್ತು ಜಿಪ್ 2 ಕೂಡ ಕೊಡ್ತಾ ಇದ್ದೀವಿ. ಅಂದರೆ ನಿಮಗೆ ಇದು ಏನು ನಾವು ಜಿಪ್ ಹಾಕ್ತೀವಲ್ವ, ಜಿಪ್ ಅದು ನಿಮಗೆ 2 ಮೀಟರ್ ಸಿಗುತ್ತೆ. ಮತ್ತು ರನ್ನರ್ ಅಂದರೆ ಜಿಪ್ ಅಂತ ಹೇಳ್ತೀವಿ, ಅದ್ರ ಮೇಲೆ ಹಾಕುವಂಥ ಜಿಪ್ಪು. ಸೊ ಅದು ನಿಮಗೆ 4 ಪೀಸ್ಗಳನ್ನ ಕೊಡ್ತಾ ಇದ್ದೀವಿ ಈ ಕಿಟ್ಟಲ್ಲಿ. ಆ್ಯಂಡ್ ಅದನ್ನು ಕೂಡ ನಿಮಗೆ ಥ್ರೆಡ್ ಕೊಡ್ತಾ ಇದ್ದೀವಿ, ಅಂದರೆ ದಾರ ಕೊಡ್ತಾ ಇದ್ದೀವಿ. ಏನು ನಾವು ನಿಮಗೆ ಫ್ಯಾಬ್ರಿಕ್ ಕೊಡ್ತಾ ಇದ್ದೀವಿ, ಆ ಫ್ಯಾಬ್ರಿಕ್ ಕಲರ್ದೇ ಮ್ಯಾಚಿಂಗ್ ದಾರ ಕೊಟ್ಟಿರ್ತೀವಿ. ಆ್ಯಂಡ್ ಅದರಲ್ಲೂ ಕೂಡ ಫಾರ್ಮ್ ಶೀಟ್ ಕೊಡ್ತಾ ಇದ್ದೀವಿ. ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಫಾರ್ಮ್ ಶೀಟ್ ಹೇಗಿರುತ್ತೆ ಅಂತ ಹೇಳಿ. ಸೊ ಈ ರೀತಿ ಫಾರ್ಮ್ ಶೀಟ್ ಇರುತ್ತೆ, ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಈ ರೀತಿ ಫಾರ್ಮ್ ಶೀಟ್ಗಳಿರುತ್ತೆ. ಶೀಟ್ಗಳು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ ನೆಕ್ಸ್ಟ್ ನಾವು ವಾಟರ್ ಪ್ರೂಫ್ ಶೀಟ್, ಲೈಕ್ ನಾವು ನಾರ್ಮಲ್ ಶೀಟ್ ಅಂತ ಕೂಡ ನಾವು ಅದಕ್ಕೆ ಹೇಳ್ತೀವಿ. ಸೊ ಅದನ್ನು ಕೂಡ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಇದು ನಿಮಗೆ 1 ಮೀಟರ್ ಸಿಗುತ್ತೆ ನಾರ್ಮಲ್ ಶೀಟು. ಸೊ ನೀವು ಈಸಿಲಿ ನೀವು ಸುಮಾರು ಬ್ಯಾಗ್ಸ್ಗಳು ಮಾಡ್ಬೋದು. ನಾನು ಕಳಿಸಿರೋದು ಕೇವಲ 2 ಐಟಮ್ಸ್ ಮಾಡೋಂಥ ಫ್ಯಾಬ್ರಿಕ್ ಕಳಿಸಿರ್ತೀನಿ. ಬಟ್ ಆದರೆ ಅದು ಶೀಟು ತುಂಬಾ ಉಳಿಯುತ್ತೆ ಮತ್ತು ಫಾರ್ಮ್ ಶೀಟ್ ಕೂಡ ಉಳಿಯುತ್ತೆ. ಸೊ ಇದನ್ನು ಮತ್ತೆ ನಿಮ್ಮ ಹತ್ರ ಫ್ಯಾಬ್ರಿಕ್ ಇರುತ್ತಲ್ವ ಅದರಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಇದು 1 ಮೀಟರು, ಅದು 1 ಮೀಟರ್ ಕಳಿಸ್ತೀವಿ. 2 1 ಮೀಟರ್ ಕಳಿಸ್ತೀವಿ. ತುಂಬ ದೊಡ್ಡದಿರುತ್ತೆ. ಸೊ ಇದರಲ್ಲಿ ನಾನು ನಿಮಗೆ ಲೆಂತ್ ಬಗ್ಗೆ ನಾನು ಹೇಳೋದಾದರೆ ಮತ್ತು ಅಗಲಿಕ್ಕೆ ಉದ್ದಕ್ಕೆ ಎಷ್ಟಿರುತ್ತೆ ಅಂದರೆ ನಾನು ನಿಮಗೆ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ನಂತರ ನೀವು ಈ ಕಿಟ್ಟಿಗೆ ಆರ್ಡ್ರನ್ನ ಮಾಡ್ಬೋದು. ಇಷ್ಟು ಐಟಮ್ಸ್ಗಳು ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಇದರಿಂದ ನೀವು ಈಸಿಲಿ ಏನು ಮಾಡ್ಬೋದು ಅಂತಂದರೆ, ನೀವು ಮತ್ತೊಂದು ಹುಪ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು, ಹುಪ್ಪನ್ನು ಕೂಡ ಕೊಡ್ತಾ ಇದ್ದೀವಿ. ಅದು ಕೂಡ 1 ಮೀಟರ್ ಇರುತ್ತೆ. ಅದನ್ನು ನಾನು ನಿಮಗೆ ಇಲ್ಲಿ ಫೋಟೋಸ್ ಹಾಕಿರ್ತೀನಿ. ಸೊ ಅದು ಕೂಡ ಈ ಒಂದು ಕಿಟ್ಟಲ್ಲಿ ಇರುತ್ತೆ. ನೀವು ಯಾವ ರೀತಿ ಬೇಕಂದರೆ ಆ ರೀತಿ ಯೂಸ್ ಮಾಡ್ಕೋಬೋದು. ಓಕೆ, ಸೊ ಸದ್ಯಕ್ಕೆ ನಾವು ಇಷ್ಟನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸಫಿಷಿಯೆಂಟ್ ಇದೆ ಅಂತ ನನಗನ್ನಿಸ್ತು. ಸೊ ಹೀಗಾಗಿ ಆ್ಯಂಡ್ ಈ ಕಿಟ್ ನಾವು ಪ್ರೈಸ್ ಇಟ್ಟಿರುವಂಥದ್ದು 549 ರುಪೀಸ್ ಇಟ್ಟಿದ್ದೀವಿ. 549 ರೂಪಾಯಿ ಇಟ್ಟಿದ್ದೀವಿ. ಆ್ಯಂಡ್ ಇದರಲ್ಲಿ ಎಲ್ಲ ಶಿಪ್ಪಿಂಗ್ ಎಲ್ಲ ಇನ್ಕ್ಲೂಡ್ ಇರುತ್ತೆ. ಓಕೆನಾ, 549 ರೂಪಾಯಿ ಈ ಒಂದು ಬ್ಯಾಗ್ ಮೇಕಿಂಗ್ ಕಿಟ್. ನೀವು ಈಸಿಲಿ ಮನೆಯಿಂದ ತರಿಸ್ಕೊಂಡು ಸುಮಾರು ಐಟಮ್ಸ್ಗಳನ್ನ ಮನೇಲಿ ಮಾಡಿ ನೋಡಿ. ಆ್ಯಂಡ್ ನಿಮ್ಗೆ ಇದು ಆಯ್ತಪ್ಪ ನಮ್ಗೆ ನಾವು ಮಾಡ್ಬೋದು ಅಂತಂದರೆ ನೀವು ಮಾಡ್ಬೋದು. ಕಂಟಿನ್ಯೂ ಮಾಡಿ ಬಿಸ್ನೆಸ್ನ. ಆನ್ಲೈನ್ ಆಫ್ಲೈನ್ 2 ರೀತಿಯಿಂದ ಮಾಡ್ಬೋದು. ಯಾವ್ಯಾವ ರೀತಿ ಮಾಡಬೇಕು, ಯಾವ್ಯಾವ ಪ್ಲಾಟ್ಫಾರ್ಮಲ್ಲಿ ಮಾಡಬೇಕು ಅನ್ನೋದನ್ನು ನಾನು ವೀಡಿಯೋಸ್ಕೊಂಡು ಹಾಕ್ತಾ ಹೋಗ್ತೀನಿ. ಸೊ ಅದರಿಂದ ನೀವು ಈಸಿಲಿ ನೋಡಿಕೊಂಡು ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಸದ್ಯಕ್ಕೆ ಸುಮಾರು ಜನ ಹೆಣ್ಮಕ್ಳು ಕಿಟ್ಗಳನ್ನ ತರಿಸ್ತಾ ಇದ್ದೀರಿ, ಮನೇಲಿ ಐಟಮ್ ಮಾಡ್ತಾ ಇದ್ದೀರಿ. ಸೊ ಅವುಗಳು ಮಾಡಿ ಮೊದಲು ಚೆನ್ನಾಗಿಟ್ಟು ನಂತರ ಅರೇಂಜ್ ಮಾಡಿ ಅವುಗಳದ್ದು ಫೋಟೋಸ್ಕೊಂಡು ತೆಗೀರಿ. ನಂತರ ನಾವು ಹಾಕುವಂಥ ವೀಡಿಯೋಸ್ಗಳಲ್ಲಿ ಎಲ್ಲೆಲ್ಲಿ ಪ್ಲಾಟ್ಫಾರ್ಮಲ್ಲಿ ನೀವು ಅದನ್ನ ಮಾರ್ಬೋದು ಅನ್ನೋದನ್ನು ಹೇಳಿರ್ತೀವಿ. ಮತ್ತು ಈಸಿಲಿ ನಿಮ್ಗೆ ಏನು ಗೊತ್ತಾಗದೆ ಹೋದರೂ ಕೂಡ ಸ್ಟಾರ್ಟಿಂಗಲ್ಲಿ ನೀವು ನಿಮ್ಮದೊಂದು ಮೀಶೋ ಸೆಲ್ಲರ್ ಅಕೌಂಟ್ ಓಪನ್ ಮಾಡಿ ಆ ಒಂದು ಅಕೌಂಟಲ್ಲಿ ಈ ಒಂದು ಏನು ನಿಮ್ಮ ಪ್ರಾಡಕ್ಟ್ ಮಾಡಿದಂಥ ಪ್ರಾಡಕ್ಟ್ ಫೋಟೋಸ್ಗಳನ್ನು ಹಾಕ್ಬಿಟ್ಟು ನೀವು ಅಲ್ಲಿ ಒಂದು ಒಳ್ಳೆ ಇದಕ್ಕೆ ನೀವು ಮಾರ್ಬೋದು. ಓಕೆನಾ, ಸೊ ಮೀಶೋ ಸೆಲ್ಲರ್ ಅಕೌಂಟ್ ಸ್ಟಾರ್ಟ್ ಮಾಡಿ. ಅದಲ್ಲೂ ಕೂಡ ಸುಮಾರು ಏನು ಪ್ಲಾಟ್ಫಾರ್ಮ್ಗಳಿದೆ, ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀವಿ. ಆ್ಯಂಡ್ ಆಲ್ರೆಡಿ ನಾವು ಮೀಶೋದಲ್ಲಿ ಕೂಡ ಸೇಲ್ ಮಾಡ್ತಾ ಇದ್ದೀವಿ. ಸೊ ಇದು ಒಂದು
ಒಂದು ಬ್ಯಾಗ್ ಮೇಕಿಂಗ್ ಕಿಟ್ಟಲ್ಲಿ ಏನೇನು ಸಿಗುತ್ತೆ ಅಂತ ನಾನು ಹೇಳಿದ್ದೀನಿ ನಿಮಗೆ. ಮತ್ತು ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟಲ್ಲಿ ಕೇಳ್ಬೋದು. ಮತ್ತು ಯಾರಿಗೆ ಕಿಟ್ ಬೇಕು ಸೊ ನೀವು ನಮಗೆ ಡೈರೆಕ್ಟ್ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ನಮಗೆ ಬ್ಯಾಗ್ ಮೇಕಿಂಗ್ ಕಿಟ್ ಬೇಕು ಅಂತ ಮೆಸೇಜ್ ಮಾಡಬೇಕು. ಸೊ ಅಂದಾಗ ಅವ್ರು ನಿಮ್ಮ ಜೊತೆಗೆ ಮಾತಾಡ್ತಾರೆ. ಓಕೆನಾ? ಸೊ ಇದು ಇವತ್ತಿನ ಒಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ. ನಾನು ಮಾಡ್ತಿರೋಂಥ ಚಿಕ್ಕ ಪ್ರಯತ್ನದಿಂದ ಸುಮಾರು ಜನ ಹೆಣ್ಮಕ್ಳು ಮನೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ರಿ. ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ನಮಸ್ಕಾರ.